ಟಾಸ್ಕ್ನ ಸೋತ ಮೇಲೆ ಒಬ್ಬರೊಂದು ಗೇಮ್ ಆಡೋದು ನೋಡಿ ಸೂಪರಾಗಿತ್ತು. ಬನ್ನಿ ಇದ್ರ ಬಗ್ಗೆನೇ ಮಾತಾಡೋಣ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಮೊದಲಿಗೆ ಮೊನ್ನೆ ನೈಟ್ ದಾಟ ತೋರಿಸೋದು ಯಥ ಪ್ರಕಾರ ಹಾಯ್ ಅಲ್ಲ ತೋರಿಸೋದು. ಅಲ್ಲಿ ನಮಗೆ ಗೊತ್ತಿತ್ತು ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಇರೋದು ಅಂತ. ಅಶ್ವಿನಿ ಜೊತೆ ಕಾಂಪೀಟ್ ಮಾಡೋಕ್ಕೆ ರಾಶಿಕಾ, ಅಭಿಷೇಕ್, ಧ್ರುವಂತ್ 3 ಜನ ಸೆಲೆಕ್ಟ್ ಆಗಿದ್ದು. ಇದರಲ್ಲಿ ಈ 3 ಜನಕ್ಕೆ ಒಂದು ಟಾಸ್ಕು. ಏನು ಟಾಸ್ಕ್ ಅಂದರೆ, ಈ ಟಾಸ್ಕ್ ಡಿಪೆಂಡ್ ಆಗಿರೋದು ಅದರ್ ಕಂಟೆಸ್ಟೆಂಟ್. ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇಲ್ಲದೇ ಇರೋ ಕಂಟೆಸ್ಟೆಂಟು ಡಿಪೆಂಡ್ ಆಗಿರೋದು, ಅವ್ರ ಮೇಲೆ ಡಿಪೆಂಡ್ ಆಗಿರೋದು. ಏನಂದರೆ, ಒಬ್ಬರು ಫೋಟೋ ಸೆಲೆಕ್ಟ್ ಮಾಡಬೇಕು. ಯಾರಿಗೆ ಹೆಚ್ಚು ಮತ ಸಿಗುತ್ತೋ ಅವರು ಅಶ್ವಿನಿ ಜೊತೆ ಆಡಬೇಕು. ಏನಂದರೆ, ಜನರೆಲ್ಲ ಆ ಕಾಂಟೆಸ್ಟೆಂಟ್ ಎಲ್ಲ ಒಮ್ಮತವಾಗಿ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಇವರು ಮ್ಯಾಚ್ ಆಗ್ತಾರೆ ಕ್ಯಾಪ್ಟನ್ಸಿಗೆ, ಟಾಸ್ಕ್ ಆಡೋಕ್ಕೆ ಇವರೇ ಅರ್ಹರು ಅಂತ. ಅದನ್ನು ಚೇಂಜ್ ಮಾಡ್ತಾ ಇರ್ಬೋದು ಯಾರು ಬೇಕಾದ್ರು. ಫಸ್ಟು ಹೋಗ್ಬಿಟ್ಟು ಜಾನ್ವಿ ಇವರೇ ಫೋಟೋ ಇಟ್ಟರು. ಅದು ಅಭಿ ಫೋಟೋ ಇಟ್ಬಿಟ್ಟು ಇವರು ಸೂಪರಾಗಿ ಆಡ್ತಾಯಿದ್ದಾರೆ, ಇನ್ನೂ ಸ್ವಲ್ಪ ಓಪನ್ ಆಗಬೇಕು, ಇವರು ಅರ್ಹರು ಕ್ಯಾಪ್ಟನ್ಸಿ ಆಡೋಕ್ಕೆ ಅಂತ. ಗಿಲ್ಲಿ ಹೋಗ್ಬಿಟ್ಟು ರಾಶಿಕಾ ಫೋಟೋ ಇಟ್ಟ. ಯಾಕಂದರೆ ರಾಶಿಕಾನ ಅವನೇ ಗಿಲ್ಲಿ ಎಲ್ಲ ಸೆಲೆಕ್ಟ್ ಮಾಡಿದ್ದು. ಇವ್ರಿಗೆ ಕಾಂಪೀಟ್ ಮಾಡೋಕ್ಕೆ, ಅಶ್ವಿನಿ ಜೊತೆ ಕಾಂಪೀಟ್ ಮಾಡೋಕ್ಕೆ ರಾಶಿಕಾ ಅವರೇ ಸರಿ. ಯಾಕಂದರೆ ಅವ್ರು ಫಿಸಿಕಲಿ ಚೆನ್ನಾಗಿದ್ದಾರೆ, ಮೆಂಟಲಿ ಚೆನ್ನಾಗಿದ್ದಾರೆ, ಚೆನ್ನಾಗಿ ಆಡ್ತಾರೆ ಅವರು. ಒಂದು ಹೆಣ್ಮಗು ಫಸ್ಟ್ ಕ್ಯಾಪ್ಟನ್ ಆಗಿರಬೇಕು ಅಂತ ತಿಳ್ಕೊಂಡು ಇವರಾದರೆ ಚೆನ್ನಾಗಿರುತ್ತೆ, ಅದು ಅವ್ರಿಗೊಂದು ಹೆಮ್ಮೆ ಅಲ್ವಾ ಅಂತ ಫಸ್ಟ್ ಟೈಮ್ ಕ್ಯಾಪ್ಟನ್ಸಿ ಒಂದು ಹೆಣ್ಮಗಳಾದರೆ ರಾಶಿಕಾ ಆದರೆ ಚೆನ್ನಾಗಿರುತ್ತೆ ಅಂತ ಇಟ್ಟು ಬಂದು ಇಮಿಡಿಯೇಟಾಗಿ ತಿರ್ಗಾ ಜಾನ್ವಿ ಹೋಗ್ಬಿಟ್ಟು ರಾಶಿಕಾ ತೆಗೆದ್ಬಿಟ್ಟು ಅಶ್ವಿನಿ ಇಟ್ಬಿಟ್ರು. ಆ ಹೆಣ್ಮಗುನೇ ಆಗಬೇಕು ಅಂತಿದ್ದರೆ ಇವರಾದರೆ ಚೆನ್ನಾಗಿರುತ್ತೆ ಅಶ್ವಿನಿ ಅವರು ಅಂತ. ಅದು ಯಾವ ಲಾಜಿಕ್ಕೆ ಗೊತ್ತಿಲ್ಲ. ಅಶ್ವಿನಿ ಅವರು ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ ಟಾಸ್ಕಿಗೆ. ಧ್ರುವಂತ್ ಫೋಟೋ ಇಬ್ಬರೇ ಇಟ್ಟಿದ್ದು. ರಘು ಒಬ್ಬರು, ಸ್ಪಂದನ ಅಲ್ಲ ಬೇರೆ ಯಾರೋ ಒಬ್ಬರು ಮಾಡು ಅನಿಸುತ್ತೆ. ಧ್ರುವಂತ್ ಫೋಟೋ ಇಟ್ಟರು, ಬಟ್ ವರ್ಕೌಟ್ ಆಗಿಲ್ಲ. ಫೈನಲಿ ಯಾರು ಸೆಲೆಕ್ಟ್ ಆದರು ಅಂದರೆ ಅಭಿ ಮತ್ತು ಅಶ್ವಿನಿಗೆ ಈಗ ಕಾಂಪಿಟೇಷನ್. ಅದು ಯಾಕೋ ಗೊತ್ತಿಲ್ಲ, ರಾಶಿಕಾ ಅಂತ ಹೆಸರಿಟ್ಟಿದೆ, ಅವ್ರಿಗೆ ರಾಶಿನೇ ಇಲ್ಲ. ಯಾವಾಗಲೂ ಅವ್ರಿಗೆ ಕ್ಯಾಪ್ಟನ್ಸಿ ಸಣ್ಣ ಎಡ್ಜವರೆಗೂ ಬಂದು ಹಂಗೆ ಬಿದ್ದೋಗ್ತಾರೆ, ಹಂಗಾಗ್ತಾಯಿದೆ. ಹಾಗೆ ಕ್ಯಾಪ್ಟನ್ಸಿ ಟಾಸ್ಕು ಸ್ಟಾರ್ಟ್ ಆಯಿತು. ಇದರಲ್ಲಿ ಏನಂದರೆ, ಅಭಿ ಮತ್ತು ಅಶ್ವಿನಿ ಅವರು ಯಾರು ಕುಂತ್ಕೊಳ್ತಾರೋ ಅವ್ರು ಕರೆಕ್ಟಾಗಿ 12 ನಿಮಿಷ ಕೌಂಟ್ ಮಾಡಬೇಕು. ಕೌಂಟ್ ಮಾಡಿ ಬೆಲ್ ಹೊಡಿಬೇಕು. ಅದು ಆ ಟೈಮಲ್ಲಿ ಡಿಸ್ಟ್ರ್ಯಾಕ್ಟ್ ಮಾಡೋಕ್ಕೆ ಯಾರು ಇರಬೇಕು ಅಂತ ಇಬ್ಬಿಬ್ಬರು ಬಂದು ಡಿಸ್ಟ್ರ್ಯಾಕ್ಟ್ ಮಾಡ್ಬೋದು. ಡಿಸ್ಟ್ರ್ಯಾಕ್ಟ್ ಮಾಡಿ ಅವ್ರನ್ನ ತಪ್ಪಿಸ್ಬೇಕು. ಹೆಂಗಂದರೆ ಅವ್ರು ಎಮೋಷ್ನಲಿ ವೀಕಾಗಿ ಏನೂ ಎದ್ದೊಳಗಿಲ್ಲ, ಮಾತಾಡೋಂಗಿಲ್ಲ ಆಯಿತಾ. ಇನ್ ಬಿಟ್ವೀನ್ ಅವ್ರು ಕೌಂಟ್ ಮಾಡ್ತಾ ಬರಬೇಕು. ಅದಕ್ಕೆ ಅಭಿ ಪರವಾಗಿ ಆಡೋಕ್ಕೆ ಬಂದಿದ್ದು ಗಿಲ್ಲಿ ಮತ್ತು ಕಾವ್ಯ, ಅಶ್ವಿನಿಗೆ ಅಪೋಸಿಟಾಗಿ. ಅದೇ ಥರ ಅಶ್ವಿನಿ ಪರವಾಗಿ ಆಡೋಕ್ಕೆ ಬಂದಿದ್ದು ರಕ್ಷಿತಾ ಮತ್ತು ಜಾನ್ವಿ. ಮೊದಲು ಅಶ್ವಿನಿನ ಕೊಡಿಸ್ಬಿಟ್ರು. ಆ ಕೊಟ್ಟ ನೋಡಿ ಗಿಲ್ಲಿ ಕಾಟ ಯಾವ ಲೆವೆಲ್ ಕಾಟ ಅಂದರೆ ಆ ಲೆವೆಲ್ ಕಾಟ, ಭಯಾನಕ. ನಮ್ಮ ಮನಸ್ಸುಗಳಲ್ಲಿ ಏನೇ ಇತ್ತು ಅದು ಅವನ ಮನಸ್ಸಲ್ಲಿ ಏನಿತ್ತು ಎಲ್ಲನೂ ಸಿಕ್ಕಾಪಟ್ಟೆ ಚಿಂದಿ ಒಳಗಿಸ್ಬಿಟ್ಟ. ಏನು ನಿಮ್ಮನ್ನ ಅಶ್ವಿನಿ ಅವರೇ ಅಂತ ಕರೀಬೇಕಾ, ಅಶ್ವಿನಿ ಮೇಡಮ್ ಅಂತ ಕರೆದ್ರೆ ಏನು, ನಿಮ್ಮ ಇನ್ಷಿಯಲ್ ಎ ಆಗಿದ್ದರೆ ಎ ಅಶ್ವಿನಿ ಅಂತ ಅಂತಾನೆ ಬರುತ್ತೆ ಅಂತ ಹೇಳು ಸಿಕ್ಕಾಪಟ್ಟೆ ಅವ್ರು ಕೌಂಟ್ ಮಾಡ್ತಾನೆ ಇದ್ರು. ನೆಕ್ಸ್ಟ್ ಇವರು ಕಾವ್ಯ ಅವ್ರನ್ನ ತಿರ್ಗಾ ನನಗೆ ಎಷ್ಟು ಸಲ ಫ್ರೀ ಪ್ರಾಡಕ್ಟ್ ಅದು ಇದು ಒಂದೊಂದು ವಾರಕ್ಕೆ ಒಂದೊಂದು ಹೆಸರಿಟ್ಟು ಕರೀತಾ ಇದ್ರು ಅಂಥೇಳಿ ಅವ್ರಿಗೆ ಇದು ಮಾಡಿದ್ರು. ನಿಮ್ಮನ್ನ ರಘು ಅವರು ಫಸ್ಟ್ ನ್ಯಾಯವಾಗಿ ಕರೆದ್ರು, ನೀವು ಹೋಗಿಲ್ಲ ಅಂದಿದ್ದಕ್ಕೆ ಅವ್ರು ಯೂಸ್ ಮಾಡಿದ್ರು. ನೀವು ಎಷ್ಟು ಜನಕ್ಕೆ ಯೂಸ್ ಮಾಡಿದ್ರೆ ಅದು ಕರೆಕ್ಟು, ಅವ್ರು ನಿಮಗೆ ಯೂಸ್ ಮಾಡೋದು ತಪ್ಪಾ ಅಂತೇಳಿ ಕರೆಕ್ಟಾದ ಕ್ವಶನ್. ತಿರ್ಗಾ ಗಿಲ್ಲಿ ಬಂದು ಏನು ಕಾಲು ತೆಗೆದು ಟೇಬಲ್ ಮೇಲೆ ಇಟ್ಟಿದ್ದೇನೋ, ಒಂದು ಒಳ್ಳೆ ಡೈಲಾಗು ತೆಗೆದು ಬಿಟ್ಟ ಅಂದರೆ ನಿಮ್ಮ ಬಾಯಲ್ಲಿ ಅಲ್ಸೆಟ್ ಕಿತ್ಕೊಂಬಂದುಬಿಡ್ಬೇಕು. 60 ವರ್ಷ ಆಗ್ಬಿಟ್ಟು ಯಂಗ್ಸ್ಟರ್ ಅವ್ರಿಗೆ ಥರ
ಇದು ಮಾಡ್ತೀರಾ ಅಂತ ಬೇಜಾನ್ ಟಾಂಟ್ ಕೊಟ್ಬಿಟ್ಟ. ಅಶ್ವಿನಿ, ನಿನ್ನಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ಅಂತೇಳಿದ್ರೆ, ನನ್ನಂಥವ್ರು ನೋಡಿರ್ತೀರ, ನನ್ನ ನೋಡಿರಲ್ಲ ನೀವು ಅಂತೇಳ್ಬಿಟ್ಟು ಆಮೇಲೆ ಹೋಗ್ಬಿಟ್ಟು ತುಂಬ ಹೊತ್ತಂದು ಬೆಲ್ ಹೊಡೆದ್ರು. ಆ ಬೆಲ್ಲು ಇದಿದೆಯಲ್ಲ ಅದೇ ಕೆಳಗೆ ಬಿದ್ದಿತ್ತು. ನೆಕ್ಸ್ಟ್ ಅಭಿ ಕೂತ್ಕೊಂಡು ರಕ್ಷಿತಾ ಬಂದು ರಿವರ್ಸಲ್ಲಿ ಕೌಂಟ್ ಮಾಡಿದ್ರು ಅವ್ರಿಗೆ ಡಿಸ್ಟರ್ಬ್ ಮಾಡೋಕ್ಕೆ ಆಗಿಲ್ಲ. ನೆಕ್ಸ್ಟ್ ಜಾನ್ವಿ ಅವರು ಅವ್ರನ್ನ ಟಾಂಟ್ ಕೊಡಬೇಕು, ಅವ್ರನ್ನ ಹೀಯಾಡಿಸ್ಬೇಕು, ಗೇಲಿ ಮಾಡಬೇಕು. ಅವರು ಬರೀ ಪ್ರಮೋಟ್ ಮಾಡ್ತಾವ್ರೆ, ಓಪನ್ ಅಪ್ ಆಗಬೇಕು, ಸತ್ಯಹರಿಚಂದ್ರ ಥರ ಇದ್ದರೆ ಆಗಲ್ಲ, ಇದೇನು ಟಾಂಟ್ ಕೊಡೋಲ್ಲ. ಫೈನಲಾಗಿ ಅವರು ಹೋಗಿ ಬೆಲ್ ಹೊಡೆದ್ರು. ಆಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು ಎಷ್ಟು ಟೈಮ್ ಆಯಿತು ಒಬ್ಬೊಬ್ರದ್ದು ಅಂತ. ಅಶ್ವಿನಿದು 28 ನಿಮಿಷ ಹತ್ತತ್ರ ಆಗಿದೆ, 12 ನಿಮಿಷಕ್ಕೆ ಸ್ಟಾಪ್ ಮಾಡಬೇಕು. ಆಮೇಲೆ ಅಭಿ 11 ನಿಮಿಷ 44 ಸೆಕೆಂಡು ನಿಯರೆಸ್ಟು. ಸೊ ಇದರಿಂದ ಏನು ಅಂದರೆ ಅಭಿ ಅವರು ಕ್ಯಾಪ್ಟನ್. ಸೋತ ಮೇಲೆ ಒಂದು ಡೈಲಾಗು, ಒಂದು ಡೌರಾಣಿ, ಅದೇ ಅಡಿಕೆ ಡೌರಾಣಿ ಅಂತ ಹೇಳ್ತಾರೆ ಎಲ್ಲರೂ. ಇಲ್ಲ ನನಗೆ ಗೊತ್ತಿತ್ತು 12 ನಿಮಿಷಕ್ಕೆ ಹಿಡಿತಾ ಇದೆ, ಅವ್ನು ಮಾತಾಡಲಿ ಅಂತ ಬಿಟ್ಟೆ. ಏನು ಡೌಗಳಪ್ಪ, ಸೋತರು ಅದೇ ಹೇಳ್ತಾರಲ್ಲ, ಕೆಳಗೆ ಬಿದ್ದರೆ ಮೀಸೆಗೆ ಮಣ್ಣಾಗಿಲ್ಲ ಅಂತ. ಇದು ಎಲ್ಲವೂ ಗೊತ್ತು, ಬರೀ ಡೌ ಮಾಡ್ತಾ ಇರೋದು ಅಂತ. ಅಲ್ಲಿರೋ ಇವರು ಯಾರು ಹುಡುಗಿರು, ಯಾಕೆ ಮೇಡಮ್ ಎದೊಳ್ಬೇಕಿತ್ತು, ಈ ಥರ ಕ್ಯಾಪ್ಟನ್ಸಿ ಬಿಡಬಾರ್ದಿತ್ತು. ಅವ್ರಿಗೆ ಎದೊಳಗೆ ಗೊತ್ತಿಲ್ವಲ್ಲ, ಅಲ್ಲಿ ಟೈಮಿಂಗೇ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಬರೀ ಮಾತಾಡಿದ್ಮೇಲೆ ಎಮೋಷನ್ ಆಗ್ತಾನೇ ಇದ್ದಾರೆ. ಟಾಸ್ಕ್ ಅಲ್ಲದೆ ಇದ್ದರೆ ಹಂಗೆ ಕೂತಿರ್ತಾ ಇದ್ದಾರಾ? ಇಲ್ಲ. ಸೊ ಅಭಿಷೇಕ್ ಕ್ಯಾಪ್ಟನ್ನು, ನೆಕ್ಸ್ಟ್ ವೀಕ್ ಕ್ಯಾಪ್ಟನ್ ಅವರೇ ಆಗಿದ್ದರಿಂದ ರಘು ಅವರು ಕ್ಯಾಪ್ಟನ್ಸಿ ಕೋಣೆ ಬಿಟ್ಕೊಡ್ಬೇಕು. ಗಿಲ್ಲಿ ಗೊತ್ತಲ್ವ, ಯಾರು ಬಂದರೂ ವೈಸ್ ಕ್ಯಾಪ್ಟನ್ ಅವರೇ. ಹೋಗ್ಬಿಟ್ಟು ಕ್ಯಾಪ್ಟನ್ಸಿ ರೂಮ್ ಒಳಗೆಲ್ಲ ಹೋದ್ರೆ ಅದಕ್ಕೆ ಮೋಸ್ಟ್ಲಿ ಏನಾದರೂ ವಾರ್ನಿಂಗ್ ಕೊಡ್ತಾರೇನೋ ಗೊತ್ತಿಲ್ಲ ಗಿಲ್ಲಿಗೆ. ಆಮೇಲೆ ಇದೆಲ್ಲ ಆದಮೇಲೆ ನನಗೊಂದೇ ಒಂದು ಇಷ್ಟ ಆಗಿಲ್ಲ. ಹೋಗ್ಬಿಟ್ಟು ಯಾಕೆ ಈ ಜಾನ್ವಿ ಡಬಲ್ಗೆ ಮಾಡ್ತಾಳೋ ಗೊತ್ತಿಲ್ಲ, ಬಂದ್ಬಿಟ್ಟು ಸಾರಿ ಕೇಳು, ಇವತ್ತು ರಕ್ಷಿತಾ ಮಾಡಿದ್ದು ಉರಿದೋಯ್ತು. ಅವನಿಷ್ಟ ಅದು, ಅವ್ನು ಕೇಳಿದ್ರೆ ಕೇಳ್ತಾನೆ, ಬಿಡ್ತಾನೆ ಗಿಲ್ಲಿ ಅಲ್ವಾ. ನಾವು ಗಿಲ್ಲಿನ ಮಾತ್ರ ಅವ್ನು ಇವನಂತ ಏನಕ್ಕೆ ಮಾತಾಡ್ತೀವಿ ಅಂದರೆ ನಾವು ಅಷ್ಟು ಇದು ನಮಗೆ ಅವ್ರನ್ನ ಮನೆಯ ಫ್ರೆಂಡ್ ಥರ ನೋಡ್ತಾ ಇದ್ದೀವಲ್ಲ, ಅದರಿಂದ ಮಾತಾಡ್ತೀವಿ. ಏನು ತಪ್ಪಾಗಿ ತಿಳ್ಕೊಬೇಡಿ, ಎಲ್ಲರೂ ಮೋಸ್ಟ್ಲಿ ಹಂಗೆ ಮಾತಾಡ್ಬೋದು ಅನಿಸುತ್ತೆ ರಿವ್ಯೂ ಕೊಡೋರು. ಗಿಲ್ಲಿನ ಮಾತ್ರ ಅದೊಂಥರ ನಿಯರೆಸ್ಟ್ ಇದು ನಿಯರ್ ಆ್ಯಂಡ್ ಡಿಯರ್ ಅಂತ ಹೇಳ್ತಾರೆ, ಆ ಥರ ಒಂದು ಇದು ಬಾಂಧವ್ಯ ಬೆಳೆಯೋ ಥರ ಅದು. ಅವ್ರು ಗಿಲ್ಲಿ ಮಕ್ಕ ನೋಡೋರನ್ನ ಇದಿದೆ. ಸರಿ ಹೋಗ್ಬಿಟ್ಟು ನಾನು ಅಷ್ಟೇ ಕೇಳಲ್ಲ, ಅಷ್ಟೇ ಅದು ಅಂತ ಹೇಳ್ಬಿಟ್ಟು ಫೈನಲಿ ಅವ್ರು ಜಾನ್ವಿ ಹೇಳ್ಕೊಂಡು ಹೋಗ್ಬಿಟ್ರು. ಕಾವ್ಯ ಆಲ್ರೆಡಿ ಹೋಗಿ ಕೇಳ್ಬಿಟ್ರು, ಇದೇನು ಆಟಗಳು ಗೊತ್ತಿಲ್ಲ. ಹೋಗ್ಬಿಟ್ಟು ನಿನ್ನ ಕೈನ ಕಾಲಾಗಿ ಹಿಡಿದು ಬಿಡ್ತೀನಿ ಗಿಲ್ಲಿ, ಅದು ಕಾಮಿಡಿಯಾಗಿ ಮಾಡಿದ್ನೋ ಏನೋ, ಕೇಳಬಾರ್ದಿತ್ತು. ರಘು ಅದನ್ನೇ ಹೇಳಿದ್ದು, ನನ್ನ ಮಾತ್ರ ಕೇಳಬೇಡ ನೀನೋ ಕೇಳಿಬಿಟ್ಟೆ ನೋಡು ಅಂತ. ಆಮೇಲೆ ಕಳಪೆ ಉತ್ತಮ ಅಲ್ಲಿಗೆ ಕುಂಡಿಸಿದ್ರು. ಮ್ಯಾಕ್ಸಿಮ್ನೆಲ್ಲ ಅಶ್ವಿನಿಗೆ ಕಳಪೆ ಕೊಟ್ಟರು, ಸೇಮ್ ಇದು ಹೇಳ್ಬಿಟ್ಟು. ಧ್ರುವಂತೂ ಸಖತ್ತಾಗಿ ಹೇಳ್ದ, ನಾನು ಹೋಗ್ಬಿಟ್ಟು ಆಡ್ತೀನಿ ಅಂತ ಹೇಳಿದ್ರೆ ಧನುಷ್ ಅಂತ ಹೇಳ್ತಾರೆ. ಇದೇನಿದು, ಇನ್ನೂ ಸಾಕಷ್ಟು ಮಾತಾಡೋದಿದೆ ಅಂದರೆ ಬೇಡ ಅಂತ ಹೇಳಿದ್ರು. ರಘು ಏನು ಹೇಳಿದಂದರೆ, ರಘು ಉತ್ತಮ ಕೊಡ್ತೀನಿ, ಯಾಕಂದರೆ ಇದನ್ನು ಹೋಗಿ ನಾನೇ ಆಡ್ತೀನಿ ಅಂತೇಳಿ ವಿನ್ ಮಾಡಿ ಕೊಟ್ಟ ಅಂತೇಳ್ಬಿಟ್ಟು. ಮಾಡು ರಘು ಉತ್ತಮ ಕೊಟ್ಟ. ಫೈನಲಿ ಜಾಸ್ತಿ ಉತ್ತಮ ಸಿಕ್ಕಿದ್ದು ಬಂದು ಸೂರಜ್ಗೆ. ಅದು ಒಪ್ಕೋಬೋದು, ಎಲ್ಲ ಯುನಾನಿಮಸ್ ಆಗಿ ಒಪ್ಕೋಬೋದು, ಯಾಕಂದರೆ ಎಫರ್ಟ್ ಚೆನ್ನಾಗಿದೆ. 3 ಗೇಮ್ ಆಡಿ 3 ಗೇಮಲ್ಲಿ ಎಫರ್ಟ್ ಚೆನ್ನಾಗಿತ್ತು ಅದರಿಂದ. ಆಮೇಲೆ ಅಶ್ವಿನಿ ಹೋಗ್ಬಿಟ್ಟು ರಘುನೇ ಕಳಪೆ, ಅಶ್ವಿನಿ ಅಂತ ಕರಿಬಾರ್ದು, ಅಶ್ವಿನಿ ಅವರೇ ಅಂತ ಕರಿಬೇಕು ಅಂತ ಹೇಳಿದ್ದೀನಿ ಸಲ ಅಂತೇಳಿ. ಆದರೆ ಅಶ್ವಿನಿನೇ ತಾನೇ ನಿಮ್ಮ ಹೆಸರು, ನಾನು ಅಶ್ವಿನಿ ಅಂತಲೇ ಕರೆಯೋದು, ಅಶ್ವಿನಿ ಅವರೇ ಅಂತ ಕರೆಯಿಲ್ಲ ಅಂತೇಳಿ. ಇಲ್ಲಿ ನನಗೊಂದು ಕ್ವಶನ್, ಅವ್ರ ಹೆಸರು ಅಶ್ವಿನಿನೇ ತಾನೇ, ಅಶ್ವಿನಿ ಅವರೇ ಅಂತ ಏನು ಅಲ್ಲಲ್ಲ ಹೆಸರು, ಅಶ್ವಿನಿ ಅಂತ ಅಲ್ವಾ ಕರಿಬೇಕು. ಅಶ್ವಿನಿ ಅನ್ನೋದು ಅವ್ರಿಗೆ ಮರ್ಯಾದೆ ಇಲ್ದಿರೋದು. ಅವಾಗ ಅಶ್ವಿನಿ ಅನ್ನೋ ಹೆಸರು ಕೆಟ್ಟ ಹೆಸರಾ? ಇನ್ಮೇಲೆ ಕರಿಬೇಕಂದ್ರೆ ಹೋಗೋ ನಿನ್ನ ಅಜ್ಜಿ ಅಂತಾರಲ್ಲ, ಆ ಥರ ಹೋಗೋ ಅಶ್ವಿನಿ ಅಂತ ಕರಿಬೋದಾ? ಅದಕ್ಕೆ ಕೆಟ್ಟ ಹೆಸರು, ಒಳ್ಳೆ ಹೆಸರು ತಾನೆ. ಇದೇನು ಒಳ್ಳೆ ಮಜಾ, ಒಳ್ಳೆ ಕತೆ. ಆಮೇಲೆ ಫೈನಲಿ ಕಳಪೆ ತೊಗೊಂಡೋಗಿ ಅಶ್ವಿನಿ ಹಾಕಿದ್ರು ಒಳಗಡೆ. ಇದರಲ್ಲಿ ಈ ಅಭಿ ಧನುಷ್ ಏನು ಭಯಾನಕ ಚೇಳ. ನೆನೆ ಹೇಳಿರ್ತಾರೆ, ಇವತ್ತು ರಘು ಸಾರ್ ಮಾತಾಡಿ ತಪ್ಪಾಯಿತು, ಅವ್ರನ್ನ ಅಷ್ಟು ಏನು ನನ್ನ ಮಕ್ಕಳು ಇವ್ರು ನಿಜವಾಗ್ಲೂ ಹೇಳ್ತೀನಿ, ಅನರ್ಹರು ಈ ಲೆವೆಲ್ ಬಕೆಟ್ ಹಿಡಿಬಾರ್ದು. ಕಾಕ್ರೋಚ್ ಸುದಿ ಹಿಡಿತಾ ಇದ್ದ, ಆದರೆ ಈ ಲೆವೆಲ್ ಬಕೆಟ್ ಹಿಡಿತಾ ಇಲ್ಲ. ನೋಡೋಣ ಇವತ್ತು ಕಿಚ್ಚ ಸುದೀಪ್ ಯಾರು ಕ್ಲಾಸ್ ತಗೊಳ್ತಾರೆ,
ಯಾರಿಗೆ ಬೆಡ್ಡೆನ್ಸ್ ಹೊರ್ತಾರೆ ಅಂತ ನೋಡಬೇಕು. ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನಾಳೆ ವಿಡಿಯೋ ಬರೋಲ್ಲ, ನಾನು ಹೇಳಿದಂಗೆ ಸಾಟರ್ಡೇ ಸಂಡೇ ಎಪಿಸೋಡ್ ಎರಡು ನೋಡಿ ಸೇರಿ ಮಂಡೇ ಮಾಡ್ತೀನಿ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್ ಆಲ್.